ಮಂಗಳೂರಿನ ಮುಕ್ಕಾದಲ್ಲಿರುವ ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ವತಿಯಿಂದ ಆಯೋಜಿಸಲಾದ ಟೆಕ್ ಯುವ 2026 ತಾಂತ್ರಿಕ ಉತ್ಸವದಲ್ಲಿ ಸೈಬರ್ ಜಾಗೃತಿ ಪರಿಕಲ್ಪನೆಯನ್ನ ಕೇಂದ್ರವಾಗಿಟ್ಟುಕೊಂಡು ಹಲವು ತಾಂತ್ರಿಕ ಸ್ಪರ್ಧೆಗಳು ನಡೀತಾ ಇದೆ. ಹ್ಯಾಕಿಂಗ್, ಫಿಶಿಂಗ್, ಗೇಮ್ ಡಿಸೈನಿಂಗ್, ರೋಬೋಟಿಕ್ಸ್ ಸೇರಿದಂತೆ ವಿವಿಧ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ತಾಂತ್ರಿಕ ಕೌಶಲ್ಯವನ್ನು ಪ್ರದರ್ಶಿಸಿದ್ದಾರೆ. 2 ದಿನಗಳ ಕಾಲ ನಡೀತಾ ಇರುವ ಈ ಉತ್ಸವದಲ್ಲಿ ರಾಜ್ಯದ ವಿವಿಧ ಭಾಗಗಳ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಪರ್ಫೆಕ್ಟ್ ಕೋಡ್, ಬ್ಲೈಂಡ್ ಕೋಡಿಂಗ್, ವೆಬ್ ಡಿಸೈನ್, ಪ್ರಾಂಪ್ಟ್ ಇಂಜಿನಿಯರಿಂಗ್, ಐಡಿಯಾಥಾನ್, ಸ್ಟಾರ್ಟ್ಅಪ್ ಪಿಚ್, ಪ್ರಾಜೆಕ್ಟ್ ಎಕ್ಸ್ಪೋ ಮುಂತಾದ ಹಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳಲ್ಲಿ ನವೀನ ಆಲೋಚನೆ ಮತ್ತು ತಾಂತ್ರಿಕ ಜ್ಞಾನವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಯೂನಿಫೈ ಸಿಎಕ್ಸ್ ಸಂಸ್ಥೆಯ ಚೀಫ್ ಪೀಪಲ್ ಸರ್ವಿಸ್ ಆಫೀಸರ್ ಶ್ಯಾಮ್ ಪ್ರಸಾದ್ ಹೆಬ್ಬಾರ್ ಅವರು, ಇಂದಿನ ಡಿಜಿಟಲ್ ಯುಗದಲ್ಲಿ ಸೈಬರ್ ಭದ್ರತೆ ಅತ್ಯಂತ ಪ್ರಮುಖ ವಿಷಯವಾಗಿದೆ ಅಂತ ಹೇಳಿದರು. ಆನ್ಲೈನ್ ವ್ಯವಹಾರಗಳು ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಸೈಬರ್ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಸುರಕ್ಷಿತ ಡಿಜಿಟಲ್ ಬಳಕೆ ಅಗತ್ಯವಾಗಿದೆ ಅಂತ ಹೇಳಿದರು. ಯೂನಿವರ್ಸಿಟಿಯವರು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಟೆಕ್ಯುವ ಪ್ರೋಗ್ರಾಮಲ್ಲಿ ಎಲ್ಲ ಕಾಲೇಜಿಂದ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸನ್ನು ಕರ್ಕೊಂಡು ಬಂದಿದ್ದಾರೆ. ಅದರ ಮೇನ್ ಉದ್ದೇಶ ಏನಂದರೆ ಸೈಬರ್ ಅವೇರ್ನೆಸ್ಸನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಅವ್ರು ಹೇಳಿದಂಥ ಪ್ರಕಾರ ಆ ರೀತಿಯಲ್ಲಿ ಅದನ್ನು ಇದು ಮಾಡಿದ್ದಾರೆ. ಸೈಬರ್ ಅವೇರ್ನೆಸ್ ಅಂತ ಹೇಳುವಾಗ ಈಗಿನ ಸಾಮಾಜಿಕ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಅದು ಇಲ್ಲದೆ ಯಾವುದೂ ಮಾಡಲಿಕ್ಕಾಗೋದಿಲ್ಲ. ಆ್ಯಸ್ ಎ ಸ್ಟೂಡೆಂಟ್ಸ್ ಅವರು ಆ ಸೈಬರ್ ಸೆಕ್ಯುರಿಟಿಯ ಸಿಸ್ಟಮ್ಸನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡ್ಬೋದು, ಯಾವ ರೀತಿ ಅದನ್ನು ಮುಂದಿನ ಲೆವೆಲ್ಗೆ ಕೊಂಡೋಗ್ಬೋದು, ಆ ಹ್ಯಾಕರ್ಸ್ ಹ್ಯಾಕ್ ಮಾಡುವ ಮೊದಲೇ ಆ ಏನೆಲ್ಲ ಹ್ಯಾಕ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಅದಕ್ಕೆ ಬೇಕಾದ ಕೋಡನ್ನು ಬರೆದು ಅದನ್ನು ಡಿಫ್ಯೂಸ್ ಮಾಡುವಂಥದ್ದು ಈಗಿನ ಸ್ಟೂಡೆಂಟ್ಸ್ನವರ ಜವಾಬ್ದಾರಿ ಅಂತ ಅನ್ಕೊಳ್ಬೋದು. ಕಾರ್ಯಕ್ರಮದಲ್ಲಿ ಡೀನ್ ಡಾಕ್ಟರ್ ರಾಮಕೃಷ್ಣ ಎನ್ ಹೆಗ್ಡೆ, ಸಂಚಾಲಕ ಪ್ರೊಫೆಸರ್ ಕೆ ಶ್ರೀನಾಥ್ ರಾವ್ ಹಾಗೂ ವಿದ್ಯಾರ್ಥಿಗಳು ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಮಹತ್ವದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು 14ನೇ ಆವೃತ್ತಿ ಟೆಕ್ಯುವ 2026 9ನೇ ತಾರೀಕು ಮಾರ್ಚ್ ಮತ್ತು 10ನೇ ತಾರೀಕು ಮಾರ್ಚ್ 2 ದಿವಸಗಳ ಕಾಲ ನಮ್ಮ ಕ್ಯಾಂಪಸ್ಸಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಟೆಕ್ಯುವ ಮೊದಲು ಶುರುವಾಗಿದ್ದು 2013ರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಆವಾಗ ಆರಂಭ ಆಯಿತು. ಈಗ ನಮ್ಮ 14ನೇ ಒಂದು ವರ್ಷನೇನಿದೆ, ಇದರಲ್ಲಿ ಸುಮಾರು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜ್ಗಳಿಂದ, ಇದು ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಎಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅಥವಾ ಗ್ರ್ಯಾಜುಯೇಟ್ಸ್ ಸ್ಕೂಲ್ಗಳಿರ್ಬೋದು, ಅಲ್ಲಿಂದ ಬಂದು ನಮ್ಮ ಕ್ಯಾಂಪಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಟೆಕ್ಯುವ 2026 conducted in the Srinivas University Mukka is specially designed technical event bringing awareness through the cyber crimes that are happening throughout these days. This event is conducting with a special innovative topic called cyber security. So this is conducting with a very innovative and knowledgeful thought which the students and also the society should be applicable in. ಪ್ರತಿಯೊಬ್ಬರು ಸೈಬರ್ ಈ ಸೆಕ್ಯೂರಿಟಿ ಥ್ರೆಟ್ಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕೆನ್ನುವುದು ಈ ಸಲದ ನಮ್ಮ ಟೆಕ್ಯುವದ ಉದ್ದೇಶ. ಈ ವರ್ಷದ ನಮ್ಮ ಟೆಕ್ಯುವದ ಥೀಮ್ ದಾದಾತನ ಬಂಡ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಸೈಬರ್ ಅವೇರ್ನೆಸ್. ನಿಖಲೆ ಗೊತ್ತುಪಡು ಪಿದಾಯಿಡು ಮಸ್ತ್ ಸೈಬರ್ ಸೆಕ್ಯೂರಿಟಿ ಆವೊಂದು ಸೈಬರ್ ಅಟ್ಯಾಕ್ಸ್ ಆವೊಂದುಂಡು ಐತ ಬಗ್ಗೆ ಅವೇರ್ನೆಸ್ ಆಪನ ಪನ್ಪನ ಥೀಮ್ ಈ ವರ್ಷದ ನಮ್ಮ ಟೆಕ್ಯುವ 2026. ಐತೊಟ್ಟಿಗೂ ಮಸ್ತ್ 48 ಒಂದು ಕಾಂಪಿಟೇಷನ್ಸ್ ಮಾತಾ ಆವೊಂದುಂಡು. ಮಸ್ತ್ ಬೇತೆ ಕಾಲೇಜಸ್ ಬರೋಂದಿಲ್ಲೇರು. ಈ ವರ್ಷ ಹೊಸದು ದಾದ ಪಂಡ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ನ ಕುಲ್ಲ ಪಾರ್ಟಿಸಿಪೇಟ್ ಮನ್ಪೋಲಿ, ಇನ್ಕ್ಲೂಡಿಂಗ್ ದಟ್ ಮಸ್ತ್ ರೇಂಜಸ್ ಬೇತೆ ಕಾಲೇಜಸ್ ಅವಾರ್ಡ್ ಪೂರ ಬರೋಂದಿಲ್ಲೇರು. ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆವೊಂದುಂಡು. ನ್ಯಾಷನಲ್ ಲೆವೆಲ್ ಟೆಕ್ಯುವ ಈ ವರ್ಷದ ಟೆಕ್ಯುವ 14th ಎಡಿಷನ್. ಲಾಸ್ಟ್ ಟೈಮ್ 13th ಎಡಿಷನ್ ಎಂಕುಲ್ ದಾದ ಮಲ್ದ ಪಂಡ AML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಿಷನ್ ಲರ್ನಿಂಗ್ ಬಗ್ಗೆ ಐತ ಬಗ್ಗೆ ಅವೇರ್ನೆಸ್ ಕೊಡ್ತಾ. ಈ ವರ್ಷದ ಥೀಮ್ ಎಂಕ್ಲೆನ್ ದಾದ ಪಂಡ 14th ಎಡಿಷನ್ದ ಥೀಮ್ ದಾದ ಪಂಡ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಸೈಬರ್ ಅವೇರ್ನೆಸ್. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.